ಈ ಸತಿ ತುಂಬ ಪ್ಯಾರೆಂಟ್ಸ್ನ ನಾನು ಮೀಟೇ ಮಾಡಿಲ್ಲ. ಯಾರು ಬಂದರು ಯಾರು ಬಂದಿಲ್ಲ ನನಗೆ ಚೂರು ಗೊತ್ತಿಲ್ಲ. ಈ ಸತಿ ಯಾರು ಪ್ಯಾರೆಂಟ್ಸ್ ಬಂದಿಲ್ಲ ನಿಂತ್ಕೊಳ್ಳಿ. ಹಾಗಿದ್ರೆ ಕೀರ್ತನ ಪ್ಯಾರೆಂಟ್ಸ್ ಬಂದಿದ್ರು, ಮತ್ತೆ ಏನಕ್ಕೆ ನನ್ನ ಮೀಟ್ ಮಾಡಿಲ್ಲ ಅವರು? ಕಾಣ್ಲಿಲ್ವಾ? ನಿನ್ ಕ್ಲಾಸ್ ಟೀಚರ್ನ ಕೇಳಿದಿದ್ರೆ ನನ್ನ ಬಗ್ಗೆ ಅವ್ರು ಹೇಳ್ತಾ ಇದ್ರು ನಾನು ಎಲ್ಲಿರ್ತಾ ಇದೆ ಅಂತ. ನಂಗೆ ಇವಾಗ ಚೆನ್ನಾಗಿ ಗೊತ್ತಾಯ್ತು. ನಿನ್ ಪ್ಯಾರೆಂಟ್ಸು ನನ್ನ ಮೀಟ್ ಮಾಡಬಾರ್ದು ಅಂತಾನೆ ನೀನು ಬೇರೆ ಸೈಡಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ಯಾ ಅಲ್ವಾ? ಐ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸ್ಟೂಡೆಂಟ್ಸ್, ನನ್ನ ಬಗ್ಗೆ ನಿನ್ನ ಪ್ಯಾರೆಂಟ್ಸ್ ಹತ್ರ ಏನು ಕಂಪ್ಲೇಂಟ್ ಮಾಡಿದ್ದೀರಾ? ನಾನು ಹೇಳ್ಕೊಡ್ತಾ ಇರೋ ರೀತಿ ಸರಿ ಇಲ್ವಾ? ನಾನು ಇಷ್ಟು ಸತಿ ಹೇಳಿದ್ದೀನಿ, ನಾನು ಹೇಳ್ಕೊಡಾಗ ನಿಮ್ಗೇನು ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಕ್ಲಾಸ್ ಮುಗಿಯೋಕೆ ಮುಂಚೆ ಯಾರಿಗ ಡೌಟ್ಸ್ ಇದೆಯಾ ಅಂತಲೂ ನಾನು ಕೇಳ್ತೀನಿ. ಅವಾಗ ಯಾರು ಡೌಟ್ಸ್ ಕೇಳಲ್ವೇ ನನ್ನ ಹತ್ರ? ಮ್ಯಾಮ್ ನೀವು ಹೇಳ್ಕೊಟ್ಟಿದ್ದಿಲ್ಲ ಅರ್ಥ ಆಯ್ತು ಆ ಥರ ತಾನೇ ನೀವು ಎಲ್ಲರೂ ಹೇಳೋದು. ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಪ್ಲೇಸಸ್ ಚೇಂಜ್ ಮಾಡಬೇಕಾಗಿದೆ. ನಾನು ಹೇಳ್ತಾ ಇಲ್ಲ, ನಿಮ್ಮ ಪ್ಯಾರೆಂಟ್ಸ್ ಕಂಪ್ಲೇಂಟ್ ಮಾಡಿರೋದು. ಫ್ರೆಂಡ್ಸ್ ಗ್ಯಾಂಗ್ ಚೆನ್ನಾಗಿಲ್ಲ, ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ನಾನು ನಿಮ್ಮ ಸೀಟ್ಗಳನ್ನ ಚೇಂಜ್ ಮಾಡ್ತೀನಿ. ಓಕೆ? ನಿಮ್ಮ ಪ್ಯಾರೆಂಟ್ಸ್ ಹೇಳಿದ್ದಾರೆ ನಾನು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಅಂತ. ನಾನು ತುಂಬ ಈಸಿ, ತುಂಬ ಫ್ರೆಂಡ್ಲಿ ಟೀಚರ್ ಆಗಿದೆ. ಆದರೆ ನಿಮ್ಮ ಪ್ಯಾರೆಂಟ್ಸ್ ಅದನ್ನ ಒಪ್ಕೊತಾ ಇಲ್ಲ, ತುಂಬ ಸ್ಟ್ರಿಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಕಿಂದ ನಾನು ಸ್ಟ್ರಿಕ್ಟ್ ಟೀಚರ್ ಆಗಿರ್ತೀನಿ. ಓಕೆ?